ನಮಸ್ಕಾರ. ನಾನು ಅಡ್ಡಡ್ಡ ಕಾರ್ಯಪ್ಪ. ಇವತ್ತು ಕೇರಳದ ಕಾಸರಗೋಡಿನ ಕೊಂಡೆಊರಿನಲ್ಲಿದ್ದೇನೆ. ಇಲ್ಲಿ ಒಂದು ಮಠ ಇದೆ, ನಿತ್ಯಾನಂದ ಸರಸ್ವತಿ ಯೋಗಾಶ್ರಮ ಮಠ ಅಂತ. ಇದು ಅತ್ಯಂತ ಒಂದು ಪ್ರಸಿದ್ಧಿಗೊಳ್ಳಲಿರುವ ಒಂದು ಮಠ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡುವಾಗ, ಹಿಂದೂಗಳ ಬಗ್ಗೆ ಮಾತಾಡುವಾಗ, ಹಿಂದೂಗಳ ಸಂಸ್ಕಾರದ ಬಗ್ಗೆ ಮಾತಾಡುವಾಗ ನಾನು ಈ ಮಠವನ್ನು ಉಲ್ಲೇಖಿಸಲೇಬೇಕಾಗಿದೆ. ಸುಮಾರು 10-20 ವರ್ಷಗಳ ಹಿಂದೆ ಕೇವಲ ಒಂದು 20 ಸೆಂಟಿನ ಜಾಗದಲ್ಲಿ RSS ಒಬ್ಬ ಕಾರ್ಯವಾಹ ಆಗಿದ್ದ ಒಬ್ಬ ವ್ಯಕ್ತಿ ಈ ಆಶ್ರಮಕ್ಕೆ ಬಂದರು. ಅವರು ಇಲ್ಲಿನ ನಿತ್ಯಾನಂದ ಅವಧೂತರ ಶಿಷ್ಯರಾಗಿ ಬಂದರು. ಈ ಪ್ರದೇಶ, ಈ ಕೊಂಡೆಯೂರು ಪ್ರದೇಶ ಸುಮಾರು 85%, ಹತ್ತಿರ 90 ಅಂತ ಹೇಳ್ಬೋದು, ಮುಸ್ಲಿಂ ಪ್ರಾಬಲ್ಯವುಳ್ಳ ಪ್ರದೇಶ ಇದು. ಇಲ್ಲಿನ MLA ಕೂಡ ಮುಸ್ಲಿಂ ಲೀಗಿನ MLA. ಇಂಥ ಪ್ರದೇಶದಲ್ಲಿ ಹಿಂದೂಗಳೇ ಇಲ್ಲ. ಇಂಥ ಜಾಗದಲ್ಲಿ ಒಂದು ಹಿಂದುತ್ವವನ್ನು ಕಟ್ಟಿ ಬೆಳೆಸುವುದು ತಮಾಷೆಯ ಮಾತಲ್ಲ. ಈ 22 ಸೆಂಟಿನಲ್ಲಿ ಬಂದ ಇವರು ಇವತ್ತು 22 ಎಕರೆ ಪ್ರದೇಶದಲ್ಲಿ ಅತ್ಯುತ್ತಮವಾದ ಒಂದು ಶಾಲೆಯನ್ನ, ಹಿಂದೂ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 400ರಷ್ಟು ವಿದ್ಯಾರ್ಥಿಗಳಿದ್ದಾರೆ. ಮತ್ತೆ ಇಲ್ಲಿ ಒಂದು ನಕ್ಷತ್ರವನ ಅಂತೇಳಿ ಒಂದು ವನವನ್ನ ಸ್ಥಾಪಿಸಿದ್ದಾರೆ. ಎಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಗಳಿರುವ ಮತ್ತು ಶಾಸ್ತ್ರ ಸಂಬಂಧವಾಗಿ ನಮ್ಮ ರಾಶಿ ನಕ್ಷತ್ರಗಳ ಬಗ್ಗೆ ಒಂದು ಉಲ್ಲೇಖನ ಕೊಡುವಂತ ಒಂದು ವನವನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಈ ನಿತ್ಯಾನಂದ ಸರಸ್ವತಿ ಸ್ವಾಮೀಜಿಗಳು ಒಂದು 5 ಅಂಶಗಳ ಒಂದು ಅಂಶವನ್ನು ಹಿಡ್ಕೊಂಡು ಬಹಳ ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಅನ್ನ, ಅಕ್ಷರ, ಆರೋಗ್ಯ, ಆಶ್ರಯ ಮತ್ತೆ ಆಧಾರ. ಈ 5 ಅಂಶಗಳಲ್ಲಿ ಇವರು ಇಲ್ಲಿ ನಿತ್ಯವೂ ಅನ್ನದಾನ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ನಿತ್ಯವೂ ಉಚಿತವಾದ ಭೋಜನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅನೇಕ ಪೂಜಾ ಕಾರ್ಯಕ್ರಮಗಳಿರ್ತವೆ. ಅನೇಕ ಬಡವರನ್ನ ಇಲ್ಲಿ ಅವರ ಆಶ್ರಯ ಯೋಜನೆ ಬಹಳ ಅದ್ಭುತವಾದ್ದು. ಅನೇಕ ಬಡ ಹಿಂದೂಗಳನ್ನ ಇಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟು ನೆಲೆಸುವ ಹಾಗೆ ಮಾಡಿ 35% ಹಿಂದೂ ಪ್ರಾಬಲ್ಯವನ್ನ ಇಲ್ಲಿ ಅವರು ಈ ಸ್ವಾಮೀಜಿಗಳು ಮಾಡಿ. ಇದು ಆಗಬೇಕಾದ ಕೆಲಸ. ನಾವು ಹಿಂದುತ್ವದ ಬಗ್ಗೆ ಮಾತನಾಡುವಾಗ ನಾವು ತೆಗೆದುಕೊಳ್ಳುವುದರ ಬಗ್ಗೆ ಮಾತಾಡ್ತೇವೆ, ಕೊಡುವುದರ ಬಗ್ಗೆ ಮಾತಾಡ್ತೇವೆ. ಇವತ್ತು ಈ ಸ್ವಾಮೀಜಿ ಒಂದು ಗೋಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ನೀವು ಬಂದು ನೋಡ್ಬೇಕು ಈ ಗೋಶಾಲೆಯನ್ನ. ಸುಮಾರು ಹತ್ತಿರ ತಿಂಗಳಿಗೆ 4 ಲಕ್ಷ ಈ ಸ್ವಾಮೀಜಿಗೆ ಖರ್ಚಾಗುತ್ತೆ. ಈ ಹಣವನ್ನೆಲ್ಲ ಹೇಗೆ ಈ ಸ್ವಾಮೀಜಿಗಳು ಒಟ್ಟುಗೂಡಿಸ್ತಾರೆ, ಬಹಳ ಆಶ್ಚರ್ಯ ಆಗುತ್ತೆ. ಇಲ್ಲಿ ಗೋ ತಳಿಗಳನ್ನ ನೀವು ನೋಡಬೇಕು. ನಮ್ಮ ಎಲ್ಲ ದೇಶಿ ತಳಿಗಳನ್ನ ಮಾಡಿ ಅದ್ಭುತವಾದ ಒಂದು ಗೋಶಾಲೆಯನ್ನು ನಡೆಸಿದ್ದಾರೆ. ಇವತ್ತು ಹಿಂದೂಗಳ ಒಂದು ಪರಿಕಲ್ಪನೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಬಿತ್ತಾ ಇದ್ದಾರೆ, ಅವರಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಇದನ್ನು ನಾನು ಹೇಳಲಿಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೇನೆ. ನಮ್ಮ ಕನ್ನಡ ನಾಡಿನ ಎಲ್ಲ ಜನ ಈ ಮಠಕ್ಕೆ ಬರಬೇಕು. ಇದು ಕೊಂಡೆಯೂರು ನಿತ್ಯಾನಂದ ಯೋಗಾಶ್ರಮ ಅಂತ ಹೇಳುವ ಮಠ. ಇದು ನಮ್ಮ ಕಾಸರಗೋಡಿನ ಅಂದ್ರೆ ಕೇರಳಕ್ಕೆ ಸೇರಿದ ಪ್ರದೇಶದಲ್ಲಿದೆ. ನೀವು ಉಪ್ಪಳಕ್ಕೆ ಬಂದರೆ ಅದರ ಹತ್ತಿರದಲ್ಲಿ ಇದು ಸಿಗುತ್ತೆ. ನೀವೆಲ್ಲ ಬಂದು ನೋಡಬೇಕು. ಮತ್ತು ಈ ಸ್ವಾಮೀಜಿಯ ಈ ಕಾರ್ಯಕ್ಕೆ ನಿಮ್ಮ ಎಲ್ಲ ಒಂದು ಬೆಂಬಲ, ಪ್ರೋತ್ಸಾಹ ಇರಲಿ. ಇದು ಹಿಂದುತ್ವದ ಕೆಲಸ. ಹಿಂದುತ್ವವನ್ನು ಕಟ್ಟಿಕೊಡಬೇಕಾದದ್ದು ಹೇಗೆ ಅಂತ ಹೇಳಿ ಬಾಯಿ ಮಾತಿನಲ್ಲಿ ಉಪದೇಶ ಮಾಡಿ, ವಚನಗಳನ್ನು ಹೇಳಿ ಅಥವಾ ಇನ್ನೊಂದನ್ನು ಹೇಳಿ ಸುಮ್ಮನೆ ಮೆರೆಸೋದಲ್ಲ, ಕಾಯಕವನ್ನ ಮಾಡಿ ಬಸವಣ್ಣವರು ಯಾವ ಹೇಳಿದರೆ ಆ ಥರ ಮಾಡ್ತಾ ಇದ್ದಾರೆ ಈ ಸ್ವಾಮೀಜಿ. ಈ ಸ್ವಾಮೀಜಿಯ ಕಾರ್ಯಕ್ಕೆ ಹ್ಯಾಟ್ಸ್ ಅಪ್. ನಾನು ಕೂಡ ಇದನ್ನು ಮೆಚ್ಚಿದ್ದೇನೆ. ಜೈ ಶ್ರೀರಾಮ್. ನಮಸ್ಕಾರ.